ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ಸಮರ್ಪಣೆ ಮಾಡುವ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಈ ಎರಡೂ ವಿಧವಾದಂಥ ಕರ್ಮಗಳಿಂದ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡುವ ಸದುಪಯೋಗವನ್ನು, ಉತ್ತಮವಾದ ಅವಕಾಶವನ್ನು ಕಲ್ಪನೆ ಮಾಡಿಕೊಟ್ಟಂಥದ್ದು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಅವನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಏಕಂ ಶಾಸ್ತ್ರಂ, ಶಾಸ್ತ್ರಗಳಲ್ಲಿ ಅತ್ಯಂತ ಮುಖ್ಯವಾದ ಶಾಸ್ತ್ರ ಅದು ಯಾವುದು ಅಂತಂದರೆ ದೇವಕೀ ಪುತ್ರ ಗೀತಂ. ದೇವಕೀ ಪುತ್ರನಾಗಿರತಕ್ಕಂಥ ಶ್ರೀಕೃಷ್ಣ ತಾನು ನುಡಿದ ಶಾಸ್ತ್ರ ಅದು ಭಗವದ್ಗೀತೆ. ಅದು ಒಂದೇ ಒಂದು ಶಾಸ್ತ್ರ, ಅರ್ಥಾತ್ ಅತ್ಯಂತ ಮುಖ್ಯವಾದ ಶಾಸ್ತ್ರ. ಏಕೋ ದೇವ, ಒಬ್ಬನೇ ಒಬ್ಬ ಜಗತ್ತಿನಲ್ಲಿ ಸರ್ವೋತ್ತಮನಾದ ದೇವತೆ. ಅದು ಯಾರು ಅಂದರೆ ದೇವಕೀ ಪುತ್ರನಾದ ಶ್ರೀಕೃಷ್ಣ. ಅವನೇ ಶ್ರೀನಿವಾಸ, ಅವನೇ ಕೃಷ್ಣ. ದಶಾವತಾರಗಳನ್ನು ತಾಳಿದವನು ಅವನೇ, ಶತಸಹಸ್ರ ಅವತಾರಗಳನ್ನು ಹೊಂದಿದವನು, ಅನಂತ ಅವತಾರಾತ್ಮಕನಾದಂಥವನು ಭಗವಂತನಾದ ಆ ಶ್ರೀನಿವಾಸನೇ. ಆದ್ದರಿಂದ ಅಂತಹ ಶ್ರೀನಿವಾಸ ಅವನೇ ಕೃಷ್ಣ. ಅವನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ ಅದು ಶ್ರೀಮದ್ ಭಗವದ್ಗೀತೆ. ಆ ಭಗವದ್ಗೀತೆ ಅದರ ಪಾನವನ್ನು ಮಾಡಿದ್ರೆ ಸಾಕು, ನಮ್ಮ ಮಲ ಅದು ಪರಿಹಾರವಾಗತ್ತೆ ಅಂತಾರೆ. ಗಂಗಾ ಜಲದಲ್ಲಿ ಸ್ನಾನವನ್ನು ಮಾಡಿದಾಗ ಶಾರೀರಿಕವಾದ ಮಲ ಮತ್ತು ಮಾನಸಿಕವಾದ ಸ್ವಲ್ಪ ಮಲ ಅದು ನಾಶವಾಗತ್ತೆ. ಆದರೆ ಭಗವದ್ಗೀತೆಯ ಅಮೃತದ ಪಾನವನ್ನು ಮಾಡಿದರೆ ಸಾಕು, ಈ ಗೀತೆಯ ಗಂಗೆಯಲ್ಲಿ ಮುಳುಗಿದರೆ ಸಾಕು, ಇನ್ನು ಯಾವ ವಿಧವಾದ ಪಾಪಗಳೂ ನಮ್ಮನ್ನು ಅಂಟೋಲ್ಲ, ಮೋಕ್ಷವನ್ನು ತಲುಪಿಸುತ್ತೆ. ಆದ್ದರಿಂದ ಭಗವದ್ಗೀತೆ ಅತ್ಯಂತ ಮಹತ್ವವನ್ನು ಪಡೆದ ಗ್ರಂಥ. ಜಗತ್ತಿನ 100 ಗ್ರಂಥಗಳಲ್ಲಿ ಅತ್ಯಂತ ಪ್ರಮುಖವಾದ ಗ್ರಂಥ ಅಂತ ಪರಿಗಣನೆಯನ್ನು ಪಡೆದಿದ್ದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆಯನ್ನು ಕುರಿತು ಜಗತ್ತಿನಲ್ಲಿ ಈವರೆಗೆ ಹೊಂದಿರತಕ್ಕಂಥ ವ್ಯಾಖ್ಯಾನಗಳು ಎಷ್ಟಿವೆ, ಸಾವಿರಾರು ವ್ಯಾಖ್ಯಾನಗಳು ಬಂದಿವೆ. ಜಗತ್ತಿನ ಮತ್ತಾವ ಗ್ರಂಥಕ್ಕೂ ಇಷ್ಟು ವ್ಯಾಖ್ಯಾನ ಗ್ರಂಥಗಳು ಬಂದಿಲ್ಲ. ಆದ್ದರಿಂದ 700 ಶ್ಲೋಕಗಳಲ್ಲಿ ಶ್ರೀಮದ್ ಭಗವದ್ಗೀತೆ ತಾನು ವ್ಯಾಪಿಸಿಕೊಂಡಿದೆ. ಅಂಥ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ನಮಗೆ ಪುಣ್ಯವನ್ನು ತಂದುಕೊಡುವಂಥ ಒಂದು ವಿಶೇಷವಾದ ಸಂಗತಿ. ಆರಂಭದಲ್ಲಿ ಗುರುಗಳ ಪ್ರಾರ್ಥನೆಯನ್ನು ಮಾಡ್ತಾ ನಾವೀಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಎಲ್ಲರೂ ಕೂಡ ಒಟ್ಟಾಗಿ ಶ್ರೀನಿವಾಸ ದೇವರ ಮುಂದೆ ಗೀತೆಯನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುವ ದೃಷ್ಟಿಯಿಂದ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ
ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣಸ್ಯ ಪ್ರೇರಣೆಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಶ್ರೀಮದ್ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ. ಶ್ರೀ ಕೃಷ್ಣದೇವರ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯದ ಶ್ಲೋಕಗಳ ಭಾವಾರ್ಥವನ್ನು ಹಾಗೆಯೇ ವಿಶೇಷವಾದ ವ್ಯಾಖ್ಯಾನವನ್ನು ಈಗ ನಾವು ಶ್ರವಣ ಮಾಡುವ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತೊಡಗುತ್ತಾ ಇದ್ದೇವೆ. ಶ್ರದ್ಧೆಯಿಂದ ನಾವು ಪ್ರವಚನವನ್ನು ಶ್ರವಣ ಮಾಡೋಣ. ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗ ಪ್ರತ್ಯಕ್ಷ ದೈವನಾದ ಶ್ರೀನಿವಾಸ ದೇವನ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಾಲಿಕೆಯ ಅಂತರ್ಗತವಾಗಿ ಅಕ್ಷರ ಬ್ರಹ್ಮಯೋಗ ಎನ್ನುವಂತಹ 8ನೇ ಅಧ್ಯಾಯದಲ್ಲಿನ ಪರಮಾತ್ಮ ನಮ್ಮೆಲ್ಲರ ಹಿತಕ್ಕಾಗಿ ಹೇಳಿದಂತಹ ಅನೇಕ ವಿಷಯಗಳನ್ನು ಪ್ರಸ್ತಾವ ಮಾಡಿಕೊಳ್ತಾ ಇದ್ದೇವೆ. ಪರಮಾತ್ಮ ಹೇಳಿದ ಆ ಬ್ರಹ್ಮ ಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ. ನೋಡಪ್ಪ, ನೀನು ಯಾವುದೇ ದೇವತೆಯ ಉಪಾಸನೆ ಮಾಡು, ಆ ಎಲ್ಲ ದೇವತೆಗಳು ಕೂಡ ಅವರವರ ಪದವಿಯಲ್ಲಿ ಅಲ್ಪಕಾಲದವರೆಗೆ ಮಾತ್ರ ಇರುತ್ತಾರೆ. ನಾನು ಮಾತ್ರ ಎಲ್ಲ ಪದವಿಗಳಲ್ಲೂ ಸದಾಕಾಲ ಇರುವವನು. ಸ್ವಲ್ಪ ಹೊತ್ತು ಅವರವರಿಗೆ ಆಯಾ ಪದವಿಯನ್ನು ನೀಡುತ್ತೇನೆ ಎಂಬುದಾಗಿ ಪರಮಾತ್ಮ ಹೇಳಿದ. ಯಾವ ರೀತಿಯಾಗಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಶಾಸ್ತ್ರದಲ್ಲಿ ಇದೇ ಮಂತ್ರವನ್ನು ನಾವು ಪ್ರತಿ ದಿವಸ ಸಂಧ್ಯಾವಂದನದಲ್ಲಿ ಹೇಳಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇವೆ. ಯಾವುದೇ ದೇವತೆಯ ಪೂಜೆಯನ್ನು ಮಾಡಿದರೂ, ಯಾವುದೇ ದೇವತೆಯ ಉದ್ದೇಶಕವಾಗಿ ಹೋಮಾದಿಗಳನ್ನು ಮಾಡಿದರೂ, ನಮಸ್ಕಾರಾದಿಗಳನ್ನು ಮಾಡಿದರೂ ಅದು ಪರಮಾತ್ಮನಿಗೆ ಸೇರುತ್ತದೆ. ಪರಮಾತ್ಮನಿಗೆ ಸೇರಬೇಕು ಎನ್ನುವ ಉದ್ದೇಶದಿಂದ ನಾವು
ನಮಸ್ಕಾರಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಮಾಡಿದಾಗ ಮಾತ್ರ ನಮಗೆ ಅನಂತವಾದಂತಹ ಫಲ ಸಿಗುತ್ತದೆ. ಆಯಾ ದೇವತೆಗಳಿಗೆ ಉದ್ದೇಶಿಸಿ ನಾವು ನಮಸ್ಕಾರಾದಿಗಳನ್ನು ಮಾಡಿದರೆ ನಮಗೆ ಅಲ್ಪವಾದಂತಹ ಫಲ ಸಿಗುತ್ತದೆ. ಹೀಗಾಗಿ ನಮ್ಮ ನಮಸ್ಕಾರಾದಿಗಳಿಗೆ ಈ ವಿಧವಾದಂತಹ ಭಾವನೆ ಇರಬೇಕು ಅಂತ ಪರಮಾತ್ಮ ತಿಳಿಸಿ, ಅದರ ಮುಂದಿನ ಶ್ಲೋಕದಲ್ಲಿ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂ ತಾಂ ತೇಹೋ ರಾತ್ರ ವಿದೋ ಜನಾಹ ಅಂತ ಪರಮಾತ್ಮ ತಿಳಿಸಿದ. ನನಗೆ ಹಗಲು ರಾತ್ರಿ ಇದು ಅನೇಕ ಯುಗಗಳಾಗುತ್ತವೆ ಅಂತ ಪರಮಾತ್ಮ ತಿಳಿಸ್ತಾನೆ. ತಿಳಿಸಿದಾಗ ಇದೇ ವಿಷಯಕವಾಗಿ ಮಹಾಕೌರ್ಮ ಪುರಾಣದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಅನೇಕ ಯುಗ ಪರ್ಯಂತಂ ಅಹರ್ ವಿಷ್ಣೋಸ್ತಥಾ ನಿಶಾ ರಾತ್ರಿಯಾದೋ ಲೀಯತೆ ಸರ್ವಂ ಅಹರಾದೋತು ಜಾಯತೆ. ನಮಗೆ ಯಾವ ರೀತಿಯಾಗಿ ಒಂದು ನಿಮಿಷ ಅಂದರೆ 60 ಕ್ಷಣಗಳು, 60 ನಿಮಿಷಗಳು ಸೇರಿದರೆ 1 ಗಂಟೆ, ಇಂತಹ ಗಂಟೆಗಳು 24 ಆದರೆ ಒಂದು ದಿವಸಗಳು 30 ಅಥವಾ 31 ಕಳೆದರೆ ಅಥವಾ 29 ಆದರೆ ಒಂದು ಮಾಸ, ಹಾಗೆ ಋತು, ಪಕ್ಷ, ಆಯನ, ಋತು, ಸಂವತ್ಸರ ಅಂತ ಈ ರೀತಿಯಾಗಿ ನಮ್ಮ ಗಣನೆ ಹೇಗಿದೆಯೋ ಪರಮಾತ್ಮನಿಗೂ ಹಾಗೇ ಇದೆ. ಆದರೆ ಪರಮಾತ್ಮನಿಗೆ ಅನೇಕ ಯುಗ ಪರ್ಯಂತಂ, ಅದಕ್ಕೆ ಲೆಕ್ಕ ಇಲ್ಲ ಅಂತ ಕೂರ್ಮ ಪುರಾಣ ಹೇಳ್ತದೆ. ಲೆಕ್ಕ ಇಲ್ಲ. ಪರಮಾತ್ಮ ತಾನು ಎಷ್ಟರವರೆಗೆ ಕ್ರೀಡಿಸಬೇಕು, ಆಟವಾಡಬೇಕೆಂಬ ಇಚ್ಛೆ ಪಡುತ್ತಾನೋ ಅಷ್ಟರವರೆಗೂ ಕೂಡ ಇದು ಹಗಲಾಗಿರುತ್ತದೆ. ಪರಮಾತ್ಮ ತಾನು ಮಲಗಿದಾಗ ರಾತ್ರಿ ಆಗುತ್ತದೆ. ಪರಮಾತ್ಮ ರಾತ್ರಿ ಆದಾಗ ಮಲಗುವುದಿಲ್ಲ, ಪರಮಾತ್ಮ ಮಲಗಿದಾಗ ರಾತ್ರಿ ಆಗ್ತದೆ. ಹೀಗಾಗಿ ಆಗಿನ ಕಾಲದಲ್ಲಿ ಸೃಷ್ಟಿಯಾದಿಗಳು ಯಾವುದೂ ಇರೋದಿಲ್ಲ ಅಂತ ಪರಮಾತ್ಮ 17ನೆಯ ಶ್ಲೋಕದಲ್ಲಿ ತಿಳಿಸಿದ ಮೇಲೆ ಸರಿ, ಹಾಗಿದ್ದರೆ ಏನು ತತಕ್ಕಿಂ, ಹಾಗಿದ್ದರೆ ಪರಮಾತ್ಮನ ಹಗಲು ರಾತ್ರಿಗಳನ್ನು ತೆಗೆದುಕೊಂಡು ನಾವೇನು ಮಾಡುವುದಿದೆ, ಇದರಿಂದ ನಮಗೇನಾಗ್ತದೆ ಅಂತನ್ನುವ ವಿಷಯವನ್ನು 18ನೆಯ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೆ ರಾತ್ರಿಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಪರಮಾತ್ಮನಲ್ಲಿ ಇಲ್ಲಿ ಅವ್ಯಕ್ತ ಅಂತ ಕರೀತಾರೆ. ಯಾಕೆಂದರೆ ಅವ್ಯಕ್ತ ಅನ್ನುವ ಶಬ್ದಕ್ಕೆ ನಾವು ಇವಾಗ ವ್ಯವಹಾರ ಮಾಡುವಂತಹ ಅರ್ಥ ಏನು ಅಂತಂದರೆ ಅಸ್ಪಷ್ಟ ಅಥವಾ ರೂಪವಿಲ್ಲದವನು, ಅವ್ಯಕ್ತ ರೂಪಿ, ಅವ್ಯಕ್ತ ಗುಣ, ಆ ರೀತಿಯಾಗಿ ನಾವು ವ್ಯವಹಾರವನ್ನು ಮಾಡ್ತೇವೆ. ಅಂದರೆ ಸ್ಪಷ್ಟವಾದ ಗುಣಗಳು ಇಲ್ಲದವನು ಅಂತ ನಮಗೆ ವ್ಯವಹಾರದಲ್ಲಿ ತೋರ್ತದೆ ಅರ್ಥ. ಆದರೆ ನಾವು ಇದಕ್ಕೆ ಅರ್ಥ ಹೇಗೆ ಮಾಡಬೇಕು ಅಂತಂದರೆ ನಮಗೆ ತಿಳಿಯಲು ಸಾಧ್ಯವಿಲ್ಲದ ಅಚಿಂತ್ಯವಾದಂತಹ ರೂಪ ಇಲ್ಲದವನು ಅಂತ ತಿಳಿಯಬೇಕು. ಪರಮಾತ್ಮನಿಗೆ ರೂಪ ಇಲ್ಲ ಅಂತ ನಾವು ಉಪಾಸನೆ ಮಾಡಬಾರ್ದು. ಯಾಕೆಂದರೆ ನಾವೆಲ್ಲರೂ ಕೂಡ ಸಗುಣೋಪಾಸಕರೇ. ಪರಮಾತ್ಮನಲ್ಲಿ ಗುಣಗಳು ಇವೆ ಅಂತಲೇ ಉಪಾಸನೆ ಮಾಡಬೇಕು. ಒಂದು ವೇಳೆ ಗುಣಗಳು ಇಲ್ಲ ಅಂತ ಆಗಿಬಿಟ್ಟರೆ ಅವನು ತುಚ್ಛ, ಅವನೊಂದು ಜಡ ಇದ್ದಂತೆ ಆಯಿತಲ್ವ. ಈ ರೀತಿಯಾಗಿ ಪರಮಾತ್ಮನ ಗುಣಗಳಿವೆ, ಆ ಗುಣಗಳು ನಮಗೆ ತೋರುವುದಿಲ್ಲ. ನಮ್ಮ ಬುದ್ಧಿಮಟ್ಟಕ್ಕೆ ತೋರದಂತಹ ಸದ್ಗುಣ ಸಂಪನ್ನನಾಗಿದ್ದಾನೆ ಪರಮಾತ್ಮ. ಆ ಗುಣಗಳು ಕೂಡ ಚಿದಾನಂದಾತ್ಮಕವಾಗಿವೆ ಅಂತ ಪರಮಾತ್ಮನ ತಿಳಿಯಬೇಕು. ಆ ಉದ್ದೇಶವನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಅವ್ಯಕ್ತ ಅಂತ ಕರೀತಾರೆ. ಇಂತಹ ಅವ್ಯಕ್ತ ರೂಪಿಯಾದಂತಹ ಪರಮಾತ್ಮನಿಂದ ವ್ಯಕ್ತಃ ಸರ್ವಾಹ ಪ್ರಭವಂತಿ. ಅಹಹ ಆಗಮೆ ಅಂದರೆ ಹಗಲು ಬಂದಾಗ ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ಪರಮಾತ್ಮ ಇಚ್ಛೆ ಪಟ್ಟಾಗ. ಪರಮಾತ್ಮ ನಾನೀಗ ಸೃಷ್ಟಿ ಮಾಡಬೇಕು ಎನ್ನುವ ಇಚ್ಛೆಯನ್ನು ಯಾವಾಗ ಮಾಡುತ್ತಾನೋ ಅವಾಗೆ ಹಗಲಾಗುತ್ತದೆ. ಆ ಸಂದರ್ಭದಲ್ಲಿ ಅವ್ಯಕ್ತ ರೂಪಿಯಾದಂತಹ ಪರಮಾತ್ಮನಿಂದ ವ್ಯಕ್ತಃ ಪ್ರಭವಂತಿ, ವ್ಯಕ್ತಯ ಪ್ರಭವಂತಿ. ಎಲ್ಲ ವ್ಯಕ್ತಿಗಳು ಅಂದರೆ ಎಲ್ಲ ಜೀವರಾಶಿಗಳು ಹುಟ್ಟುತ್ತವೆ. ತತ್ರ ಇವ ಅವ್ಯಕ್ತ ಸಂಜ್ಞಕೆ ತತ್ರ ಇವ, ಅವ್ಯಕ್ತ ಎನ್ನುವ ಹೆಸರು ಉಳ್ಳಂತಹ ಅದೇ ಪರಮಾತ್ಮನಲ್ಲೇ ರಾತ್ರಿಯಾಗಮೆ, ರಾತ್ರಿಯಾದಾಗ ಪ್ರಲೀಯಂತೆ, ಅವೆಲ್ಲವೂ ಕೂಡ ಲೀನವಾಗುತ್ತವೆ, ಲಯವನ್ನು ಹೊಂದುತ್ತವೆ ಅಂತ ಮೂಲದ ಅರ್ಥ ಸಾಮಾನ್ಯವಾಗಿ ನಾವು ಹೀಗೆ ತಿಳಿಯಬಹುದು. ಇದಕ್ಕೆ ವ್ಯಾಖ್ಯಾನಕಾರರು, ವಿವೃತಿಕಾರರು ಹೀಗೆ ಅರ್ಥವನ್ನು ತಿಳಿಸ್ತಾರೆ. ಬ್ರಹ್ಮಣಃ ಅಹರಾಗಮೆ ಮಹಾಪಲಯಾಂತೆ ಇತಿ ಯಾವತ್. ಯಾವಾಗ ಪರಮಾತ್ಮನಿಗೆ ಹಗಲು ರಾತ್ರಿಗಳಿಗೆ ಒಂದು ನಿರ್ದಿಷ್ಟ ಕಾಲ ಏನಾದರೂ ಇದೆಯಾ ಅಂತಂದರೆ ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮಣಃ ಅಹರಾಗಮೆ ಅಂದರೆ ಪ್ರಲಯಾಂತೆ, ಮಹಾಪ್ರಲಯಾಂತೆ. ಯಾವಾಗ ಚತುರ್ಮುಖ ಬ್ರಹ್ಮದೇವರಿಗೆ ಅವರ ಆಯುಷ್ಯವು, ಅವರ ಮಾನದಲ್ಲಿ 100 ವರ್ಷಗಳ ಆಯುಷ್ಯ ಪೂರ್ಣವಾಗುತ್ತದೆಯೋ ಅಂತಹ ಸಂದರ್ಭದಲ್ಲಿ ತಾನು ಪ್ರಳಯವನ್ನು ಮಾಡುತ್ತಾನೆ. ಪ್ರಳಯವನ್ನು ಮಾಡುವಾಗ ಪರಮಾತ್ಮ 100 ವರ್ಷಗಳವರೆಗೆ ಕೆಂಡದ ಮಳೆಯನ್ನು, ಅನಂತರ 100 ವರ್ಷದವರೆಗೆ ನೀರಿನ ಮಳೆಯನ್ನು ಸುರಿಸಿ ಜಗತ್ತನ್ನು
ಸಮಗ್ರವಾದಂತಹ ಜಗತ್ತು ಸುಟ್ಟು ಹೋಗ್ತದೆ. ಸುಟ್ಟು ಹೋದ ಭಾಗ ಎಲ್ಲವೂ ಕೂಡ ಹೊಡ್ಕೊಂಡು ನೀರಿನಲ್ಲಿ ಅದೆಲ್ಲ ಕೂಡ ಪ್ರವಾಹ ರೂಪೇಣ ನೀರಿನಲ್ಲಿ ಲಯವನ್ನು ಹೊಂದುತ್ತದೆ ಅಂತ ಕೇಳ್ತೇವೆ ನಾವು. ಹಾಗೆಯೇ ಪರಮಾತ್ಮ ದೇವತೆಗಳನ್ನು ಕ್ರಮವಾಗಿ ಸಂಹಾರ ಮಾಡ್ತಾನೆ. ದೇವತೆಗಳನ್ನು ಸಂಹಾರ ಮಾಡಿ ಇನ್ನು ಕೆಲವು ದೇವತೆಗಳಿರ್ತಾರೆ, ಕೆಲವು ಯೋಗಿಗಳು ಹಾಗೆ ಇರ್ತಾರೆ, ಅವರನ್ನು ಕೂಡ ಅನಂತರದಲ್ಲಿ ಸಂಹಾರ ಮಾಡ್ತಾನೆ. ಹಿಂದಿನ ತತ್ವಗಳಲ್ಲಿ ಮುಂದಿನ ತತ್ವಗಳು ಲಯವನ್ನು ಹೊಂತಾ ಬಂದು ಕೊನೆಗೆ ಮಹತ್ತತ್ವ ಉಳಿತದೆ. ಅಂತಹ ಸಂದರ್ಭದಲ್ಲಿ ಅವ್ಯಕ್ತಾತ್, ಇಲ್ಲಿ ಮೊದಲಿಗೆ ಸೃಷ್ಟಿಯ ಮೇಲಿನ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳುವಾಗ ಅವ್ಯಕ್ತಾತ್ ಭಗವತಃ ವ್ಯಜ್ಯಂತ ಇತಿ ವ್ಯಕ್ತಯ ಗುಣವೈಷಮ್ಯಾದಯ ಕಾರ್ಯಪದಾರ್ಥಾ ಪ್ರಭವಂತಿ ಉತ್ಪದ್ಯಂತೆ. ಅವ್ಯಕ್ತರೂಪಿಯಾದಂತಹ ಪರಮಾತ್ಮನಿಂದ ವ್ಯಜ್ಯಂತೆ ಅಂತ ಹೇಳಿದರು. ಅಂದರೆ ವ್ಯಕ್ತಯ ಪ್ರಭವಂತಿ ಅನ್ನೋದಕ್ಕೆ ವ್ಯಜ್ಯಂತೆ ಅಂದರೆ ಅವು ತೋರುತ್ತವೆ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತಂದರೆ, ಪರಮಾತ್ಮ ತನ್ನ ವಿಶಿಷ್ಟವಾದಂತಹ ರೂಪಗಳನ್ನು ತೋರಿಸುತ್ತಾನೆ. ನಾವೆಲ್ಲರೂ ಕೂಡ ಒಂದು ಹೊಸದಾದ ದೇಹವನ್ನು ತೆಗೆದುಕೊಂಡು ನಾವು ಹುಡ್ತೇವೆ, ತನ್ನ ರೂಪಗಳನ್ನು ಪರಮಾತ್ಮ ತೋರಿಸುತ್ತಾನೆ. ಇಲ್ಲಿ ಒಂದು ಪದವನ್ನು ಬಳಸ್ತಾರೆ, ಗುಣವೈಷಮ್ಯಾದಯ ಕಾರ್ಯಪದಾರ್ಥಾ ಪ್ರಭವಂತಿ ಅಂತ ಹೇಳ್ತಾರೆ. ಗುಣವೈಷಮ್ಯಾದಿಗಳಿಂದ ಕೂಡಿದಂತಹ ಕಾರ್ಯಪದಾರ್ಥಗಳು ಇವು ಹುಟ್ಟುತ್ತವೆ, ಘಟಪಟಾದಿ ಕಾರ್ಯಪದಾರ್ಥಗಳು ಇವು ಹುಟ್ಟುತ್ತವೆ ಅಂತ ಹೇಳ್ತಾರೆ. ಈ ಗುಣವೈಷಮ್ಯ ಅನ್ನುವಂತಹ ಪದದ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಾದರೆ ಸ್ವಲ್ಪ ಇನ್ನೂ ಕೆಲವು ವಿಷಯಗಳನ್ನು ನಾವು ಪ್ರಸ್ತಾವ ಮಾಡಿಕೊಳ್ಳಬೇಕಾಗ್ತದೆ. ಈ ಎಲ್ಲ ವಿಷಯಗಳನ್ನು ಕೂಡ ಭಾಗವತದಲ್ಲಿ ವಿಸ್ತಾರವಾಗಿ, ಇನ್ನೂ ಅನೇಕ ಪುರಾಣಗಳಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಭಾಗವತದಲ್ಲಿ ಹೇಳಿದ ನಿಟ್ಟಿನಲ್ಲಿ ನಾವು ನೋಡಿದಾಗ ಗುಣವೈಷಮ್ಯ ಅಂತನ್ನುವ ಪದವು ಬರಲಿಕ್ಕೆ ಹೀಗೆ ಕಾರಣ ಅಂತ ತಿಳಿಸ್ತಾರೆ. ಪರಮಾತ್ಮ ಲಯವನ್ನು ಮಾಡಿ ದೊಡ್ಡ ಆಲದ ಎಲೆಯ ಮೇಲೆ ಮಗುವಾಗಿ ಪರಮಾತ್ಮ ತಾನು ಯೋಗನಿದ್ರೆಯಿಂದ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಅಂತ ಹೇಳಿದಂತೆಯೇ ಪರಮಾತ್ಮ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾನೆ. ಆಭರಣ ರೂಪದಿಂದ ಹಾಗೂ ಕತ್ತಲಿನ ರೂಪದಿಂದ, ಅಲ್ಲಿರುವ ನೀರಿನ ರೂಪದಿಂದ ಲಕ್ಷ್ಮೀದೇವಿ ಅನೇಕ ರೂಪಗಳನ್ನು ತೆಗೆದುಕೊಂಡು ಪರಮಾತ್ಮನನ್ನು ಸೇವಿಸ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಆ ಲಕ್ಷ್ಮೀದೇವಿಗೆ ದುರ್ಗಾ ಎನ್ನುವಂತಹ ರೂಪವನ್ನು ತೆಗೆದುಕೊಂಡು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ. ಪರಮಾತ್ಮ ನೀನು ಯೋಗ ನಿದ್ರೆಯಿಂದ ಎಚ್ಚೆತ್ತವನಾಗಿ ನೀನು ಇನ್ನು ಮೇಲೆ ಸೃಷ್ಟಿಯನ್ನು ಮಾಡಬೇಕು ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾಳೆ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಯೋಗ ನಿದ್ರೆಯಿಂದ ಎದ್ದು ತಾನು ಸೃಷ್ಟಿ ಮಾಡಬೇಕೆಂಬ ಇಚ್ಛೆಯನ್ನು ತಾನು ಪಡಿತಾನೆ. ಇಚ್ಛೆಯನ್ನು ಪಟ್ಟಂತಹ ಪರಮಾತ್ಮ ಅವ್ಯಕ್ತ ತತ್ವ ಇದೆ. ಈ ಅವ್ಯಕ್ತ ತತ್ವ ಎಲ್ಲ ಕಡೆಗೂ ಹರಡಿಕೊಂಡಿದೆ. ಅಂತಹ ಅವ್ಯಕ್ತ ತತ್ವದ ಸ್ವಲ್ಪ ಭಾಗದಲ್ಲಿ ತಾನು ಕ್ಷೋಭೆಯನ್ನು ಉಂಟು ಮಾಡ್ತಾನೆ, ಅದನ್ನು ಮಥನ ಮಾಡ್ತಾನೆ, ಕ್ಷೋಭೆಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾರೆ, ಅಥವಾ ವಿಕಾರಗೊಳಿಸ್ತಾನೆ ಅಂತ ಹೇಳ್ತಾರೆ. ಅಂತಹ ವಿಕಾರಗೊಳಿಸಿದ ಅದು ಕೂಡ ಎಷ್ಟು ಭಾಗ ವಿಕಾರಗೊಳಿಸ್ತಾನೆ ಅಂತಂದರೆ, ಎಷ್ಟು ಭಾಗದಲ್ಲಿ ಆ ಎಲ್ಲ ಆವರಣಗಳಿಂದ ಕೂಡಿದಂತಹ ಪ್ರಪಂಚದ ಸೃಷ್ಟಿಯಾಗಬೇಕಾಗಿದೆಯೋ ಅಷ್ಟು ಭಾಗದಲ್ಲಿ ಮಾತ್ರ ಕ್ಷೋಭೆಯನ್ನುಗೊಳಿಸ್ತಾನೆ. ಉಳಿದ ಭಾಗವನ್ನು ಹಾಗೆ ಬಿಟ್ಬಿಡ್ತಾನೆ ಪರಮಾತ್ಮ. ಯಾಕೆ ಅಂತಂದರೆ ಅಲ್ಲಿ ಸೃಷ್ಟಿಯಾದಿಗಳಿಲ್ಲ, ಹೀಗಾಗಿ ಅಲ್ಲಿ ಏನೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮ ಅವುಗಳನ್ನು ಹಾಗೇ ಬಿಟ್ಟ. ಅದನ್ನೇ ಕ್ಷೋಭೆಯನ್ನೇ ಪ್ರಾಯಶಃ ಅನೇಕ ಶಾಸ್ತ್ರಜ್ಞರು ಅನೇಕ ಮಾತುಗಳಿಂದ ಆಗಿರಬಹುದು. ಅದು ಕೂಡ ಇವಾಗಿನ ಹೇಳುವಂತೇನೆ ಈಗಿನ ಮಿಲ್ಕಿ ಗ್ಯಾಲಕ್ಸಿ ಅಂತೇನು ನಮ್ಮ ಆಂಗ್ಲದ ಶಬ್ದಗಳಲ್ಲಿ ಹೇಳ್ತಾರೋ ಅಷ್ಟು ಭಾಗದಲ್ಲಿ ಮಾತ್ರ ಪರಮಾತ್ಮ ಸೃಷ್ಟಿಯನ್ನು ಮಾಡಿರಬಹುದು ಅಂತ ನಾವು ಅಂದುಕೊಂಡು ಮುಂದೆ ನಾವು ಹೋಗೋಣ. ಪರಮಾತ್ಮ ಅಷ್ಟು ಭಾಗದಲ್ಲಿ ಕ್ಷೋಭೆಯನ್ನು ವಿಕಾರವನ್ನು ಗೊಳಿಸಿ ತಾನು ಸೃಷ್ಟಿಯನ್ನು ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಟ. ಕ್ಷೋಭೆಯನ್ನು ಗೊಳಿಸಿದ ಆ ಕ್ಷೋಭೆಯ ವಿಕಾರದಿಂದಾಗಿ ಅಲ್ಲಿ ಮೊದಲು ಒಂದು ಗುಣ ಸತ್ವಗುಣ ಹುಟ್ಟಿದೆ. ಆ ಸತ್ವಗುಣದ ಕ್ರಮವಾಗಿ ರಸ್ಸು ತಮಸ್ಸುಗಳು ಹುಟ್ಟಿವೆ. ಹಿಂದೆ ಒಂದು ವಿಷಯ ಆಗಿದೆ, ಅದೇನು ಅಂತಂದರೆ ಲಯ ಆಗುವಂತಹ ಸಂದರ್ಭದಲ್ಲಿ ಪರಮಾತ್ಮ ಹಿಂದಿನ ತತ್ವಗಳನ್ನು ಮುಂದಿನ ತತ್ವಗಳಲ್ಲಿ ಸೇರಿಸ್ತಾ ಬಂದ. ಉದಾಹರಣೆಗೆ ತಮಸ್ತತ್ವವನ್ನು ರಜಸ್ಸಿನಲ್ಲಿ, ಆ ರಜೋ ತಮಸ್ಸುಗಳನ್ನು ಸತ್ವದಲ್ಲಿ ಹೀಗೆ ಸೇರಿಸ್ತಾ ಬಂದ. ಇದು ಎಲ್ಲಿಂದ ಆರಂಭ ಆಯಿತು ಅಂತಂದರೆ ಪೃಥ್ವಿ ತತ್ವದಿಂದ ಆರಂಭ ಆಗಿದೆ. ಪೃಥ್ವಿ ತತ್ವದಿಂದ ಆರಂಭ ಆದದ್ದು ಪ್ರಕೃತಿ ತತ್ವದವರೆಗೂ ಕೂಡ ಕ್ರಮವಾಗಿ ಎಲ್ಲವೂ ಕೂಡ ಲಯವನ್ನು ಹೊಂದಿಕೊಳ್ತಾ 24 ತತ್ವಗಳು ಅಥವಾ 36 ತತ್ವಗಳು ಎಲ್ಲವೂ ಕೂಡ ಪರಸ್ಪರ ಒಂದರಲ್ಲಿ ಒಂದು ಲಯವನ್ನು ಹೊಂದಿಕೊಂಡು ಕೊನೆಗೆ ಉಳಿದಿದ್ದು ಅವ್ಯಕ್ತ ತತ್ವ ಮಾತ್ರ. ಅಲ್ಲೇನಾಗಿದೆ ಅಂತಂದರೆ ಎಲ್ಲ ತತ್ವಗಳು ಎಲ್ಲದರಲ್ಲೂ ಸೇರಿಕೊಂಡದ್ದಾಗಿವೆ. ಪರಮಾತ್ಮ ಇಲ್ಲಿ ಹುಟ್ಟಿಸಿದ್ದು ಸತ್ವಗುಣವನ್ನು ಮಾತ್ರ ತಾನು ಹುಟ್ಟಿಸಿದ್ದಾನೆ.
ಅಂತಹ ಆ ಕ್ರಮದಲ್ಲಿ ಇವಾಗೇನಾಗಿದೆ ಅಂತಂದರೆ ರಜಸ್ಸಿನಲ್ಲಿ ತಮಸ್ಸು ಸೇರಿದೆ, ತಮಸ್ಸಿನಲ್ಲಿ ರಜಸ್ಸು ಸತ್ವಗಳು ಸೇರಿವೆ. ರಜಸ್ಸಿನಲ್ಲಿ ಸತ್ವ ತಮಸ್ಸುಗಳಿವೆ, ಹಾಗೆಯೇ ತಮೋಗುಣದಲ್ಲೂ ಕೂಡ ಪರಸ್ಪರ 3 ಗುಣಗಳು ಕೂಡ 3 ಗುಣ ಒಂದರಲ್ಲಿ ಇನ್ನೆರಡು ಗುಣಗಳು ಸೇರಿವೆ. ಉದಾಹರಣೆಗೆ ಸತ್ವಗುಣದಲ್ಲಿ ಸತ್ವನೂ ಇದೆ, ರಜಸ್ಸು ತಮಸ್ಸುಗಳು ಇವೆ. ಹಾಗೆಯೇ ರಜೋಗುಣದಲ್ಲೂ ಕೂಡ ಸತ್ವ ರಜಸ್ಸು ತಮಸ್ಸುಗಳಿವೆ, ತಮಸ್ಸಿನಲ್ಲೂ ಕೂಡ ಸತ್ವ ರಜಸ್ಸು ತಮಸ್ಸುಗಳು ಇವೆ. ಆದರೆ ಅದೊಂದು ವಿಶಿಷ್ಟವಾದಂತಹ ರೀತಿಯಲ್ಲಿವೆ ಅಂತ ಹೇಳ್ತಾರೆ. ಅಂದರೆ ಸತ್ವಗುಣದಲ್ಲಿ ಮಾತ್ರ ರಜಸ್ಸು ತಮಸ್ಸುಗಳು ತುಂಬ ಕಡಿಮೆ ಇವೆ. ರಜೋಗುಣದಲ್ಲಿ ರಜೋಭಾಗದ ಹೆಚ್ಚಿನ ಭಾಗ ಇರ್ತದೆ, ತಮೋಭಾಗದ ಸ್ವಲ್ಪ ಭಾಗ ಇರ್ತದೆ, ಸತ್ವದ ಗುಣವು ಕೂಡ ಸ್ವಲ್ಪ ಭಾಗ ಇರ್ತದೆ. ತಮೋಗುಣದಲ್ಲೂ ಕೂಡ ರಜೋಭಾಗ ಜಾಸ್ತಿ ಇದೆ, ತಮಸ್ಸಿನ ಭಾಗ ಇನ್ನು ಸ್ವಲ್ಪ ಕಡಿಮೆ ಇದೆ. ಅದಕ್ಕಿಂತಲೂ ಕೂಡ ಸತ್ವಭಾಗ ಇನ್ನೂ ಕಡಿಮೆ ಇದೆ ಅಂತ ಹೇಳ್ತಾರೆ. ಇವಾಗ ಪರಮಾತ್ಮ ಏನು ಮಾಡಿದ ಅಂತಂದರೆ, ಈ ಗುಣವೈಷಮ್ಯ ಅಂತನ್ನುವುದಕ್ಕೆ ನಾವು ಇಷ್ಟೆಲ್ಲವೂ ಕೂಡ ಉಪೋದ್ಘಾತವಾಗಿ ತೆಗೆದುಕೊಳ್ಳಬೇಕು. ಗುಣವೈಷಮ್ಯವನ್ನು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ, ಅಂದರೆ ಇವಾಗಿನಿರುವಂತಹ ಸ್ಥಿತಿ ಎಲ್ಲ ಗುಣಗಳು ಕೂಡ ಎಲ್ಲದರಲ್ಲಿವೆ ಅಂತ ಹೇಳುವುದನ್ನು ಗುಣಸಾಮ್ಯ ಅಂತ ಭಾಗವತಾದಿಗಳಲ್ಲಿ ಕರೀತಾರೆ. ಗುಣಸಾಮ್ಯ ಅಥವಾ ಸಾಮ್ಯಾವಸ್ಥಾ ಅಂತ ಕರೀತಾರೆ. ಇಂತಹ ಸಾಮ್ಯಾವಸ್ಥೆಯಲ್ಲಿ ಎಲ್ಲವೂ ಕೂಡ ಇವೆ. ಅವಾಗೆ ಆ ಪರಮಾತ್ಮ ತಮಸ್ಸಿನಲ್ಲಿ ಇರುವಂತಹ ರಜಸ್ಸನ್ನು ತಮಸ್ಸನ್ನು ತೆಗೆದುಬಿಟ್ಟ, ಹಾಗೂ ರಜೋಗುಣದಲ್ಲಿರುವಂತಹ ಸತ್ವ ಮತ್ತು ತಮಸ್ಸುಗಳನ್ನು ತೆಗೆದುಬಿಟ್ಟ. ಸತ್ವಗುಣದಲ್ಲಿ ಇರುವಂತಹ ಸತ್ವಗುಣವನ್ನು ಮಾತ್ರ ಪ್ರತ್ಯೇಕವಾಗಿ ಇಟ್ಟಿದ್ದಾನೆ. ಸತ್ವದಲ್ಲಿರುವಂತಹ ತಮಸ್ಸನ್ನು ಹಾಗೂ ರಜಸ್ಸನ್ನು ತೆಗೆದುಬಿಟ್ಟ ಪರಮಾತ್ಮ. ತಮೋಗುಣದಲ್ಲಿ ತಮೋಗುಣವೂ ಇದೆ, ಹಾಗೂ ಅದರಲ್ಲಿ ರಜಸ್ಸನ್ನು ಸ್ವಲ್ಪ ಉಳಿಸಿದ್ದಾನೆ ಪರಮಾತ್ಮ, ಪೂರ್ತಿಯಾಗಿ ತೆಗೆದಿಲ್ಲ. ಅದೇ ರೀತಿಯಾಗಿ ರಜೋಗುಣದಲ್ಲೂ ಕೂಡ ಪರಮಾತ್ಮ ರಜೋಗುಣಂತೂ ಅದರಲ್ಲಿ ಇದ್ದೇ ಇದೆ, ಸತ್ವಗುಣ ಅಂತೂ ಇಲ್ಲೇ ಇಲ್ಲ, ಅದರಲ್ಲಿ ತಮಸ್ಸು ಇದೆ. ಅಂದರೆ ಶುದ್ಧವಾಗಿ ಉಳಿದದ್ದು ಕೇವಲ ಸತ್ವಗುಣ ಮಾತ್ರ ಶುದ್ಧವಾಗಿ ಉಳಿದಿದೆ. ಉಳಿದೆಲ್ಲ ರಜಸ್ಸು ತಮಸ್ಸುಗಳು ಇವೆಲ್ಲವೂ ಕೂಡ ಕಲಬೆರಕೆಯಾಗಿ ಉಳಿದಿವೆ. ಈ ರೀತಿಯಾಗಿರುವಾಗ 13 ಭಾಗಗಳು ಅಂತ ಹಿರಿಯರು ಹೇಳಿಕೊಡ್ತಾರೆ. ಈ 13 ಭಾಗಗಳಿಂದ ಕೂಡಿದಂತಹ ಈ ಇದೇನು ಪಿಂಡ ಇದೆಯೋ ಇದನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಅದು ಹೇಗಿದೆ ಅಂತಂದರೆ ಬಂಗಾರ ವರ್ಣದಲ್ಲಿದೆ ಅಂತ ಹೇಳ್ತಾರೆ. ಅದನ್ನೇ ಮಹತ್ತತ್ವ ಅಂತ ಹೇಳ್ತಾರೆ. ಈ ಮಹತ್ತತ್ವವನ್ನು ಪರಮಾತ್ಮ ಹೀಗೆ ಸೃಷ್ಟಿ ಮಾಡಿದ. ಈ ಗುಣವೈಷಮ್ಯದ ರೀತಿಯಿಂದ ಪರಮಾತ್ಮ ಸೃಷ್ಟಿ ಮಾಡಿದ. ಅಂದರೆ ಇದರಲ್ಲಿ ಕೆಲವರು ಹೇಳುವ ಪ್ರಕಾರ ತಮೋಗುಣ ಇಲ್ಲ ಅಂತ ಕೆಲವರ ಪ್ರಕಾರ, ಇನ್ನು ಕೆಲವರ ಪ್ರಕಾರ ತಮೋಗುಣ ಸ್ವಲ್ಪ ಬಹಳ ಅದೇನು ಔಪಚಾರಿಕವಾಗಿ ಬ್ರಹ್ಮದೇವರಿಗೆ ಯಾವ ರೀತಿಯಾಗಿ ಸಂಸಾರ ಇದೆಯೋ ಆ ವಿಧವಾದಂತಹ ರೀತಿಯಲ್ಲಿ ತಮೋಗುಣವು ಕೂಡ ಅತ್ಯಲ್ಪವಾದಂತಹ ಅಂಶದಿಂದ ತಮೋಗುಣ ಇದೆ ಅಂತ ತಿಳಿಸ್ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಪರಮಾತ್ಮ ಸತ್ವವನ್ನು ಮಾತ್ರ ಶುದ್ಧವಾಗಿ ಇಟ್ಟುಬಿಟ್ಟ. ಶುದ್ಧ ಸತ್ವ ಅಂದರೆ ತಮಸ್ಸಿನ ಹಾಗೂ ರಜಸ್ಸಿನ ಬೆರಿಕೆ ಇಲ್ಲದಿರುವಂತಹ ಶುದ್ಧ ಸತ್ವ ಮಾತ್ರ ಇದೆ. ಯಾಕೆ ಹಾಗೆ ಮಾಡಿದ್ದ ಪರಮಾತ್ಮ? ಇದನ್ನೇ ಗುಣವೈಷಮ್ಯ ಅಂತ ಕರೀತಾರೆ. ಈ ರಜಸ್ಸು ತಮಸ್ಸುಗಳಲ್ಲಿ ಬೇರೆ ಗುಣಗಳು ಸೇರಿದ್ದರೂ ಕೂಡ ಸತ್ವಗುಣಗಳಲ್ಲಿ ಮಾತ್ರ ಯಾವ ಬೇರೆ ಗುಣಗಳನ್ನು ಸೇರಿಸಲಿಲ್ಲ. ಇದನ್ನೇ ಗುಣವೈಷಮ್ಯ ಅಂತ ಕರೆದರು. ಯಾಕೆ ಪರಮಾತ್ಮ ಈ ಗುಣವೈಷಮ್ಯವನ್ನು ಮಾಡಬೇಕಾಗಿ ಬಂತು ಅಂತಂದರೆ, ಇದು ಮೋಕ್ಷದಲ್ಲಿ ಇರುವಂತಹ ಮುಕ್ತರ ಒಂದು ಆನಂದಕ್ಕಾಗಿ ಪರಮಾತ್ಮ ಶುದ್ಧ ಸತ್ವವನ್ನು ತಾನು ಬೇರೆ ಮಾಡಿ ಇಟ್ಟಿದ್ದಾನೆ. ಮೋಕ್ಷದಲ್ಲಿರುವಂತಹ ಜೀವರ್ಯಾರಿರ್ತಾರೋ ಅವರೇನು ಮಾಡ್ತಾರೆ ಅಂತಂದರೆ, ಸೃಷ್ಟಿಯಿಂದ ಆರಂಭಿಸಿ ಸೃಷ್ಟಿ ಯಾವಾಗ ಆರಂಭ ಆಗ್ತದೆ ಅವಾಗೆ ಅವರು ಇಚ್ಛೆಗಳನ್ನು ಪಡ್ತಾರೆ. ಅವರಿಗೆ ಮನಸ್ಸಿನಲ್ಲಿ ಬೇಕಾದಷ್ಟು ಇಚ್ಛೆಗಳು ಬರ್ತವೆ. ಇಂತಹ ಹಣ್ಣನ್ನು ತಿನ್ನೋಣ, ಇಂತಹ ಆಭರಣವನ್ನು ಹಾಕಿಕೊಳ್ಳೋಣ. ಅಂದರೆ ಅವರೆಲ್ಲರೂ ಕೂಡ ಅದಕ್ಕಾಗಿ ಮೋಕ್ಷಕ್ಕೆ ಹೋದದ್ದಲ್ಲ, ಆದರೆ ಅಲ್ಲಿ ಇರ್ತದೆ ಆ ಪದಾರ್ಥಗಳು, ಹೀಗಾಗಿ ಅವುಗಳನ್ನು ಭೋಗಿಸೋಣ ಅಂತನ್ನುವ ಇಚ್ಛೆಯನ್ನು ಅವರು ಪಡಿತಾರೆ. ಆ ಭೋಗಗಳನ್ನು ಮಾಡ್ತಾರೆ, ಆದರೆ ಭೋಗದ ಲಾಲಸೆ ಅವರಿಗಿರೋದಿಲ್ಲ. ಈ ಭೋಗವೇ ಬೇಕು, ಈ ಭೋಗ ಇಲ್ಲದಿದ್ದರೆ ನಾನು ಜೀವಿಸಲಾರೆ ಎನ್ನುವ ಭಾವನೆ ಅವರಿಗಿರೋದಿಲ್ಲ. ಪರಮಾತ್ಮ ಕೊಟ್ಟಿದ್ದನ್ನು ಪರಮಾತ್ಮಮಯ, ಇಲ್ಲವೂ ಕೂಡ ಹರಿಮಯವಾದಂತಹ ಪದಾರ್ಥಗಳನ್ನು ಆ ಪರಮಾತ್ಮನ ಮೇಲೆ ಸ್ಪೃಹೆಯನ್ನು ಇಟ್ಟು ಈ ಪದಾರ್ಥಗಳ ಮೇಲೆ ಸ್ಪೃಹೆಯನ್ನು ಬಿಟ್ಟು ಅವುಗಳನ್ನು ಭೋಗಿಸೋಣ ಅನ್ನುವ ಭಾವನೆಯಿಂದ ಮಾತ್ರ ಅವರು ಭೋಗಿಸ್ತಾ ಇರ್ತಾರೆ. ಅವರು ಪರಮಾತ್ಮನ ಯಾಕೆ ಜ್ಞಾನಿಗಳ ಬಗ್ಗೆ ಮುಕ್ತರ ಬಗ್ಗೆ ಆ ರೀತಿಯಾಗಿ ಹೇಳ್ತಾರೆ ಅಂತಂದರೆ, ಮುಕ್ತರು ಯಾರಿರ್ತಾರೋ ಮುಕ್ತರ ಇಚ್ಛೆ ಪರಮಾತ್ಮನ ಇಚ್ಛೆಗೆ ಅಧೀನವಾಗಿ ಅವರು ಇಚ್ಛೆಗಳನ್ನು ಪಡ್ತಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅಂತಂದರೆ, ಲಯಕಾಲದಲ್ಲಿ ಅವರು ಬೇರೆ ಯಾವುದನ್ನು ಕೂಡ ಇಚ್ಛಿಸುವುದಿಲ್ಲ.
ಕಾರಣ ಏನು ಅಂತಂದರೆ ಅವಾಗೆ ಸತ್ವಗುಣದಲ್ಲಿ ಎಲ್ಲ ಗುಣಗಳು ಕೂಡ ಬೆರೆತು ಹೋಗಿಬಿಟ್ಟಿವೆ. ಅವು ಅವರ ಭೋಗಕ್ಕೆ ಬರಲಾರದು. ಅಂದರೆ ಬೇರೆ ಗುಣಗಳಿಂದ ಕೂಡಿದಂತಹ ಸತ್ವಗುಣ ಇದು ಮುಕ್ತರ ಭೋಗಕ್ಕೆ ಯೋಗ್ಯವಾದದ್ದಲ್ಲ. ಮುಕ್ತರ ಭೋಗಕ್ಕೆ ಯೋಗ್ಯವಾದದ್ದು ಇದು ಕೇವಲ ಸೃಷ್ಟಿಯ ಆದಿಕಾಲದಲ್ಲಿನೇ, ಸೃಷ್ಟಿಯಿಂದ ಆರಂಭಿಸಿ ಮಾತ್ರ. ಲಯಕಾಲದಲ್ಲಿ ಅವರು ಕೇವಲ ಪರಮಾತ್ಮನ ಧ್ಯಾನವನ್ನು ಮಾತ್ರ ಮಾಡ್ತಾ ಇರ್ತಾರೆ. ಅಂದರೆ ಪರಮಾತ್ಮ ಹೇಗೆ ಇಚ್ಛೆಪಟ್ಟ, ಲಯಕಾಲದಲ್ಲಿ ನೀವೆಲ್ಲರೂ ಕೂಡ ಧ್ಯಾನರತರಾಗಬೇಕು, ಹಾಗೆಯೇ ಅವರು ಧ್ಯಾನವನ್ನು ಮಾಡ್ತಾರೆ. ಸೃಷ್ಟಿಯ ಕಾಲದಲ್ಲಿ ನೀವೆಲ್ಲರೂ ಕೂಡ ಭೋಗಕ್ಕಾಗಿ ಕಿಂಚಿತ್ ಇಚ್ಛೆಯನ್ನು ಪಡಬೇಕು ಎನ್ನುವ ಇಚ್ಛೆಯನ್ನು ಪರಮಾತ್ಮ ಹೊಂದಿದ. ಆ ಪರಮಾತ್ಮನ ಇಚ್ಛೆಗೆ ಅಧೀನವಾಗಿ ಅವರು ಕೂಡ ಅಂತಹದ್ದೇ ಆದಂತಹ ಇಚ್ಛೆಗಳನ್ನು ಪಟ್ಟು ಆಯಾ ಭೋಗಗಳನ್ನು ಅವರು ಮಾಡ್ತಾರೆ ಅಂತ ತಿಳಿಸ್ತಾರೆ. ಇದನ್ನೇ ಆಥರ್ವಣಾದಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಕಾಮೇನಮೇ ಕಾಮ ಅಗಾತ್. ಆ ಪರಮಾತ್ಮನ ಇಚ್ಛೆಗೆ ಅಧೀನವಾಗಿಯೇ ನಮಗೆ ಕಾಮನಾದಿಗಳು ಬರ್ತವೆ ಅಂತ ಅವರ ಬಗ್ಗೆ ತಿಳಿಸ್ಕೊಡ್ತಾರೆ. ಹೀಗಾಗಿ ಆ ವಿಧವಾದಂತಹ ಮುಕ್ತರಿಗೆ ಭೋಗಕ್ಕಾಗಿ ಪರಮಾತ್ಮ ಸತ್ವವನ್ನು ಶುದ್ಧವಾಗಿ ಇಟ್ಟಿದ್ದಾನೆ. ಯಾವ ಬೇರೆ ಗುಣದ ಬೆರಿಕೆ ಇಲ್ಲದೇನೆ ಶುದ್ಧ ಸತ್ವವನ್ನು ಪರಮಾತ್ಮ ತಾನು ಇಟ್ಟಿದ್ದಾನೆ. ಈ ಪರಮಾತ್ಮ ತಾನು ಮಹತ್ತತ್ವವನ್ನು ಸೃಷ್ಟಿ ಮಾಡಿದ. ಮಹತ್ತತ್ವ ಹೇಗಿದೆ ಅಂತಂದರೆ ಬಂಗಾರದ ಬಣ್ಣದಲ್ಲಿದೆ. ಅದಕ್ಕಾಗಿಯೇ ಚತುರ್ಮುಖ ಬ್ರಹ್ಮದೇವರು ಎಲ್ಲಿಗೆ ಬಂದರೂ ಕೂಡ ಅವರ ಮೈಯನ್ನು, ಅವರ ಶರೀರದ ವರ್ಣವನ್ನು ವರ್ಣನೆ ಮಾಡ್ತಾರೆ. ಪರಮಾತ್ಮನಿಗಂತೂ ಅದನ್ನು ಹೇಳ್ತಾರೆ, ಹಿರಣ್ಮಯ ಅಂತ ಹೇಳ್ತಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪುಷನ್ನ ಪಾವೃಣು ಸತ್ಯಧರ್ಮಾಗಿ ದೃಷ್ಟಯೇ ಅಂತ ಅಲ್ಲೂ ಹೇಳ್ತಾರೆ. ಹಾಗೂ ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕದಲ್ಲೂ ಹೇಳ್ತಾರೆ, ಧ್ಯೇಯಸ್ತದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿಯ ಹಾರಿ ಹಿರಣ್ಮಯ ಬಪುಹು. ಬಂಗಾರದಂತೆ ಬಣ್ಣವುಳ್ಳವನೇ ನೀನು ಪರಮಾತ್ಮ ಅಂತ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಬ್ರಹ್ಮದೇವರಿಗೂ ಕೂಡ ಅದೇ ವಿಧವಾದಂತಹ ಬಣ್ಣ ಇದೆ. ಇದನ್ನೇ ಕನಕಾತುಲತಾಲ ಸನ್ನಿಭ ಕಮಲಾಕ್ಷೋ ವಿಮಲೇಂದು ಸನ್ಮುಖ ಗಜರಾಜ ಗತಿರ್ಮಹಾಭುಜ ಪ್ರತಿಯಾನ್ಕೋಯಂ ಅಪೂರ್ವ ಪೂರುಷ ಅಂತ ಹೇಳ್ತಾರೆ. ಎತ್ತರದ ತಾಳೆಮರ ಎಷ್ಟು ಎತ್ತರ ಇರ್ತದೋ ಅಷ್ಟು ಎತ್ತರ, ಮತ್ತು ಬಂಗಾರದಿಂದ ಹೊಳೆಯುವಂತಹ ಮೈ ಬಣ್ಣ ಉಳ್ಳವರಾಗಿರ್ತಾರೆ ಈ ಬ್ರಹ್ಮ ಪದವಿಗೆ ಯೋಗ್ಯರಾದಂತಹ ಜೀವರು ಅಂಥೇಳಿ ವರ್ಣನೆ ಹೇಗೆ ಮಾಡ್ತಾರೋ ಆ ವಿಧವಾದಂತಹ ಆ ಬ್ರಹ್ಮದೇವರ ಶರೀರ ಇರ್ತದೆ. ಇದನ್ನೇ ಗುಣವೈಷಮ್ಯ ಅಂತ ಹೇಳಿದರು. ಅಂದರೆ ರಜೋಗುಣ ತಮೋಗುಣ ಸೇರಿದಂತಹ ಸ್ವಲ್ಪದ ಸತ್ವಗುಣವೂ ಸೇರಿದಂತಹ ಬ್ರಹ್ಮದೇವರ ಮಹತ್ತತ್ವ ಹೀಗಿದೆ. ನಾವು ಲಯಕಾಲವನ್ನು ಕೂಡ ಹೀಗೆ ತಿಳಿದುಕೊಳ್ಳಬೇಕು. ಲಯವೂ ಕೂಡ ಹೀಗೆ ಆಗ್ತದೆ. ಹೇಗೆ ಲಯ ಆಗ್ತದೆ ಅಂತಂದರೆ ಹಿಂದೆ ಹೇಳಿದಂತೆಯೇ ಕ್ರಮವಾಗಿ ಹಿಂದಿನ ತತ್ವಗಳು ಮುಂದಿನ ತತ್ವಗಳಲ್ಲಿ ಸೇರಿಕೊಳ್ತಾ ಹೋಗ್ತವೆ. ಸೇರಿಕೊಂಡು ಎಲ್ಲ ತತ್ವಗಳು ಸೇರಿ ಒಂದೇ ತತ್ವ ಆಯಿತು. ಇವಾಗ ಮಹತ್ತತ್ವ ಮಾತ್ರ ಉಳಿದಿದೆ. ಮಹತ್ತತ್ವ ಉಳಿದಾಗ ದೊಡ್ಡ ಸ್ಫೋಟವನ್ನು ಪರಮಾತ್ಮ ಅಲ್ಲಿ ಮಾಡ್ತಾನೆ. ನಾವು ಇವಾಗಿನ ಏನು ಬಾಂಬು ಅಂತಂತಾರೋ ಅವುಗಳನ್ನು ಅನೇಕ ಹಾಕಿದಾಗ ಎಷ್ಟು ಸ್ಫೋಟ ಬರ್ತದೋ ನಾವು ಊಹಿಸಲೂ ಸಾಧ್ಯವಿಲ್ಲ. ಅಷ್ಟು ಕೋಟಿ ಯೋಜನ ವಿಸ್ತೀರ್ಣವಾದಂತಹ ಈ ಮಹತ್ತತ್ವವೆಲ್ಲವೂ ಕೂಡ ಸಿಡಿದು ಹೋಗುವಂತೆ ಇವಾಗಿನ ವೈಜ್ಞಾನಿಕರು ಬಿಗ್ ಬ್ಯಾಂಗ್ ಅಂತ ಹೇಳ್ತಾರೆ. ಅಂದರೆ ಸೃಷ್ಟಿಯ ಆದಿಕಾಲದಲ್ಲಿ ಒಂದು ಸ್ಫೋಟ ಆಯಿತು. ಇದನ್ನು ನಮ್ಮ ಪುರಾಣಗಳಲ್ಲೇ ಹೇಳಿದ್ದಾರೆ, ಭಾಗವತಾದಿಗಳಲ್ಲಿ ತಿಳಿಸಿದ್ದಾರೆ. ಅಂತಹ ದೊಡ್ಡ ಸ್ಫೋಟವನ್ನು ಪರಮಾತ್ಮ ಅಲ್ಲಿ ತಾನು ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಿ ಎಲ್ಲ ತತ್ವಗಳು ಕೂಡ ಒಂದರಲ್ಲಿ ಒಂದು ಸೇರಿಕೊಂಡು ಬಿಡ್ತವೆ. ಸೇರಿಕೊಂಡಾಗ ಮಹತ್ತತ್ವಕ್ಕೆ ಅಭಿಮಾನಿಗಳಾದವರು ಚತುರ್ಮುಖ ಬ್ರಹ್ಮದೇವರು. ಅಂದರೆ ಈ ವಿಷಯಗಳನ್ನು ಯಾಕೆ ನಾವು ತಿಳಿದುಕೊಳ್ಳಬೇಕು ಅಂತಂದರೆ, ರಾತ್ರಿಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಎನ್ನುವಂತಹ ಎರಡನೇ ವಾಕ್ಯದ ಅರ್ಥವೂ ಕೂಡ ಇದನ್ನೇ ನಮಗೆ ತಿಳಿಸ್ಕೊಡ್ತದೆ. ಪರಸ್ಪರವಾಗಿ ರಾತ್ರಿ, ಪರಮಾತ್ಮನ ರಾತ್ರಿಯ ಕಾಲದಲ್ಲಿ ಎಲ್ಲವೂ ಕೂಡ ಮತ್ತೆ ಅದೇ ಅವ್ಯಕ್ತ ತತ್ವದಲ್ಲಿ ಸೇರಿಕೊಳ್ತವೆ. ಹೇಗೆ ಸೇರಿಕೊಳ್ತವೆ ಅಂತಂದರೆ, ಅಷ್ಟು ದೊಡ್ಡದಾದಂತಹ ಸ್ಫೋಟವು ಮಹತ್ತತ್ವದಲ್ಲಿ ಉಂಟಾದಾಗ ಆ ಮಹತ್ತತ್ವಕ್ಕೆ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಅವರ ಜೊತೆಗೆ ಅವರ ಮಡದಿಯಾದಂತಹ ಪ್ರಕೃತಿ ಎನ್ನುವ ಹೆಸರು ಉಳ್ಳಂತಹ ಸರಸ್ವತಿ ದೇವಿಯೂ ಇದ್ದಾಳೆ. ಇವರಿಬ್ಬರೂ ಸೇರಿಕೊಂಡು ಕಾಲನಾಮಕರಾದಂತಹ ಬ್ರಹ್ಮದೇವರಲ್ಲಿ ಲಯವನ್ನು ಹೊಂದುತ್ತಾರೆ. ಅಂದರೆ ಬ್ರಹ್ಮದೇವರ ಸೃಷ್ಟಿಯ ಅನೇಕ ಸಲ ಆಗ್ತದೆ. ಪರಮಾತ್ಮ ತಾನು ಸೃಷ್ಟಿಯನ್ನು ಮಾಡುವಾಗ ಇಷ್ಟೆಲ್ಲ ಮಹತ್ವತ್ವವನ್ನು ಹಿಂದೆ ಹೇಳಿದಂತೇನೆ ಮೊದಲನೇ ವಾಕ್ಯದ ಅರ್ಥ ಅವ್ಯಕ್ತಾದ್ ವ್ಯಕ್ತಿಗೆ ಸರ್ವಾಹ ಪ್ರಭುವಂತ್ಯ ಹರಾಗಮೆ ಅಂತ ಹೇಳಿದಾಗ ಪರಮಾತ್ಮ ತಾನು ಎಲ್ಲ ತತ್ವಗಳನ್ನು ತಾನು ವಿಭಾಗ ಮಾಡಿ
ಬ್ರಹ್ಮದೇವರನ್ನ ಮೊದಲು ತಾನು ಸೃಷ್ಟಿ ಮಾಡಿದ. ಮೊದಲು ತಾನು ಸೃಷ್ಟಿ ಮಾಡಿದ. ಮತ್ತೊಂದು ಸಲ ಏನು ಮಾಡ್ತಾನೆ, ಈ ಮಹತ್ತತ್ವವನ್ನು ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಅದನ್ನು ತನ್ನ ದ್ವಾರ ಮಾಯಾ ಎನ್ನುವ ಹೆಸರುಳ್ಳಂತಹ ಆ ಲಕ್ಷ್ಮೀದೇವಿಯಲ್ಲಿ ಆಧಾನವನ್ನು ಮಾಡಿ ಆ ಮಾಯಾದೇವಿಯಿಂದಲೂ ಕೂಡ ಬ್ರಹ್ಮದೇವರು ಮಗನಾಗಿ ಹುಟ್ಟುವಂತೆ ಮಾಡ್ತಾಳೆ. ಇದನ್ನೇ ನಮ್ಮ ವೆಂಕಟಾಚಲ ಮಹಾತ್ಮ್ಯದಲ್ಲೂ ಹೇಳ್ತಾರೆ, ಚತುರ್ಮುಖೇರ ತನಯಂ ಅಂತ ಹೇಳ್ತಾರೆ. ಚತುರ್ಮುಖ ಹಾಗೂ ವಾಯು ಇಬ್ಬರೂ ಕೂಡ ನಿನ್ನ ಮಕ್ಕಳು ಅಂತ ಹೇಳ್ತಾರೆ. ಅಂದರೆ ಉಪಲಕ್ಷಣತೆಯ ಅನೇಕರು, ಚತುರ್ಮುಖ ಬ್ರಹ್ಮಾದಿ ಸಮಸ್ತ ಜೀವರನ್ನು ಕೂಡ ತನ್ನ ಮಕ್ಕಳನ್ನಾಗಿ ಪರಮಾತ್ಮ ಪಡಿತಾನೆ. ಇಷ್ಟು ಮಾತ್ರ ಅಲ್ಲ, ಅನೇಕ ಸಲ ಪರಮಾತ್ಮ ಹೇಳ್ತಾನೆ, ಹೀಗೆ ಯಾವ ರೀತಿಯಾಗಿ ಲಯ ಸೃಷ್ಟಿಯಾಗ್ತದೋ ಅದೇ ಕ್ರಮದಲ್ಲೇ ಲಯವೂ ಆಗ್ತಾ ಹೋಗ್ತದೆ. ಯಾರು ಮೊದಲಿಗೆ ಹುಡ್ತಾರೋ ಅವರೇ ಕೊನೆಗೆ ಲಯವನ್ನು ಹೊಂದುತ್ತಾರೆ. ಮೊದಲಿಗೆ ಪರಮಾತ್ಮನಿಂದ ಹುಟ್ಟಿದವರು ಯಾರು ಅಂತಂದರೆ ಕಾಲ ಎನ್ನುವ ಹೆಸರುಳ್ಳಂತಹ ಚತುರ್ಮುಖ ಬ್ರಹ್ಮದೇವರು. ಈ ವಿಷಯವನ್ನು ಹೇಳ್ತಾರೆ. ವಿಧಿಂವಿದಾಯ ಸರ್ಗಾದೋ ತೇನ ಪುಷ್ಟೋಬ್ಜಲೋಚನ ಆಹದೇವ ರಮೋತ್ಸಂಗ ವಿಲಸತ್ಪಾದ ಪಲ್ಲವ ಎನ್ನುವಂತಹ ಒಂದು ಶ್ಲೋಕದ ವ್ಯಾಖ್ಯಾನದಲ್ಲಿ ರಘುನಾಥ ಯತಿಗಳು ಹೇಳ್ತಾರೆ, ಕಾಲನಾಮಕನಾದಂತಹ ಬ್ರಹ್ಮದೇವರು ಇದ್ದರು. ಯಾವಾಗೆ? ಸೃಷ್ಟಿಯ ಆದಿಕಾಲದಲ್ಲಿ. ಇನ್ನು ಯಾವ ತತ್ವಗಳ ಸೃಷ್ಟಿಯೂ ಆಗಿಲ್ಲ. ಕೇವಲ ಪರಮಾತ್ಮ ಲಕ್ಷ್ಮೀದೇವಿ ಮಾತ್ರ ಇದ್ದಾಳೆ. ಆ ಲಕ್ಷ್ಮೀದೇವಿ ಪರಮಾತ್ಮನ ಪಾದಗಳನ್ನು ತಾನು ಸೇವೆ ಮಾಡಿಕೊಳ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ತೇನ ಪುಷ್ಟೋಬ್ಜಲೋಚನ, ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ ಕೆಲವೇ ದಿನಗಳಲ್ಲೇನೆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ಪ್ರಶ್ನೆ ಮಾಡಿದರು. ಪರಮಾತ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಸರ್ವೋತ್ತಮ ಯಾರು? ಸರ್ವೋತ್ತಮತ್ವಕ್ಕೆ ನೀನೇ ಸರ್ವೋತ್ತಮ ಅನ್ನೋದು. ಸರ್ವೋತ್ತಮ ಯಾರು ಅಂತ ಕೇಳಿದಾಗ ನಾನೇ ಸರ್ವೋತ್ತಮ ಅಂತ ಹೇಳಿದ ಪರಮಾತ್ಮ. ನೀನೇ ಸರ್ವೋತ್ತಮ ಅಂತ ಅನ್ನೋದಕ್ಕೆ ಪ್ರಮಾಣವೇನು ಅಂತ ಕೇಳಿದಾಗ ವಾಚಕ ಪ್ರಣವೋ ಮಮ ಅಂತ ಓಂಕಾರವೇ ಅದಕ್ಕೆ ಸಾಕ್ಷಿಯಾಗಿದೆ ಅಂತ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳಿಗೆ ಪರಮಾತ್ಮ ಉತ್ತರವನ್ನು ನೀಡ್ತಾರೆ. ಅಲ್ಲಿ ಹೇಳ್ತಾರೆ, ಕಾಲನಾಮಕರಾದಂತಹ ಬ್ರಹ್ಮದೇವರು ಇನ್ನೂ ಅವಾಗಿದ್ದಾರೆ. ಅಂದರೆ ಲಯಕಾಲದಲ್ಲಿ ಎರಡನೆಯ ವಾಕ್ಯವಾದಂತಹ ರಾತ್ರಿಯಾಗಿಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಎಲ್ಲವೂ ಕೂಡ ಆ ಪರಮಾತ್ಮನಲ್ಲೇ ಸೇರಿಕೊಳ್ತವೆ. ಹೇಗೆ ಸೇರಿಕೊಳ್ತವೆ? ಕೊನೆಗೆ ಉಳಿದವರು ಚತುರ್ಮುಖ ಬ್ರಹ್ಮದೇವರು ಹಾಗೂ ಸರಸ್ವತಿ ದೇವಿ ಚತುರ್ಮುಖ ಬ್ರಹ್ಮದೇವರಲ್ಲಿ ಸೇರಿಕೊಂಡಾಗ ಈ ಚತುರ್ಮುಖ ಬ್ರಹ್ಮದೇವರು ಕಾಲ ಎನ್ನುವ ಹೆಸರುಳ್ಳ ಬ್ರಹ್ಮದೇವರಲ್ಲಿ ಹೋಗಿ ಲೀನರಾಗ್ತಾರೆ. ಈ ಕಾಲ ಎನ್ನುವ ಚತುರ್ಮುಖ ಬ್ರಹ್ಮದೇವರು ಇವರು ಮೊದಲಿಗೆ ಹುಟ್ಟಿದವರು ಎಲ್ಲರಿಗಿಂತ. ಇವರು ಪ್ರಕೃತಿಯಲ್ಲಿ ಲೀನವಾಗ್ತಾರೆ. ಪ್ರಕೃತಿಯಲ್ಲಿ ಲೀನವಾಗಿ ಇವರು ಕೊನೆಗೆ ಬಂದು ಆ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಅನಂತರ ಇವರ ಶರೀರದ ಉಳಿದೆಲ್ಲ ಮುಕ್ತಿಯೋಗ್ಯರಾದಂತಹ ಜೀವರೆಲ್ಲರೂ ಕೂಡ ಹೊರಗೆ ಬಂದು ಅವರು ತಮ್ಮ ತಮ್ಮ ಲಿಂಗ ಶರೀರವನ್ನು ಬಿಟ್ಟುಕೊಂಡು ಆಮೇಲೆ ಮೋಕ್ಷಕ್ಕೆ ತಾವು ಹೋಗ್ತಾರೆ ಅಂತ ತಿಳಿಸ್ತಾರೆ. ಅದಕ್ಕೆ ಹೇಳಿದರು, ರಾತ್ರಿ ಆಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಪರಮಾತ್ಮನ ರಾತ್ರಿ ಕಾಲವಾದಾಗ ಇವೆಲ್ಲವೂ ಕೂಡ ಆ ಪರಮಾತ್ಮನಲ್ಲೇ ಸೇರಿಕೊಳ್ತಾರೆ. ಅದಕ್ಕೆ ಇದೇ ವಿಷಯವನ್ನೇ ಬೇರೆ ಕಡೆಗೂ ಹೇಳ್ತಾರೆ, ಅವ್ಯಕ್ತಾತ್ ವ್ಯಕ್ತಿಮಾಪನ್ನಂ. ನಮ್ಮನ್ನು ಎಲ್ಲರೂ ಕೂಡ ಒಬ್ಬ ವ್ಯಕ್ತಿ ಬಂದ, ಒಬ್ಬ ವ್ಯಕ್ತಿ ಹೋದ, ಏನು ವ್ಯಕ್ತಿ ಶಬ್ದವನ್ನು ಯಾಕೆ ಬಳಸ್ತಾರೆ? ನಾವೆಲ್ಲರೂ ಕೂಡ ಅವ್ಯಕ್ತನಾದಂತಹ, ನಮಗೆ ನಮ್ಮ ಬುದ್ಧಿಗೆ ಎಟಕದ ರೂಪವುಳ್ಳಂತಹ ಪರಮಾತ್ಮನಿಂದ ಹುಟ್ಟಿದಂತಹ ವ್ಯಕ್ತಿಗಳು. ನಮಗೊಂದು ರೂಪ ಇದೆ, ನಮ್ಮನ್ನು ಈ ವಿಧವಾದಂತಹ ರೂಪವುಳ್ಳವನು ಅಂತ ಮತ್ತೊಬ್ಬರು ಗುರುತಿಸ್ತಾರೆ. ಇವನು ಹೀಗಿರ್ತಾನೆ, ಇವನು ಎತ್ತರ ಇರ್ತಾನೆ, ಇವನ ಎತ್ತರ ಸ್ವಲ್ಪ ಕಡಿಮೆ, ಈ ವಿಧವಾದಂತಹ ಲಕ್ಷಣಗಳಿಂದ ಕೂಡಿದಂತಹ ಶರೀರಗಳು ಉಳ್ಳ ವ್ಯಕ್ತಿಗಳು ನಾವು. ವ್ಯಕ್ತಿ ಅಂತಲೇ ಇಲ್ಲಿ ಗುರುತು ಅಂತ ನಾವು ವ್ಯವಹಾರದಲ್ಲಿ ನಾವು ಹೇಳ್ಕೊಳ್ತೇವೆ. ಅಂತಹ ವ್ಯಕ್ತಿಗಳು ಅವ್ಯಕ್ತಾತ್ ವ್ಯಕ್ತಿಮಾಪನ್ನಂ. ಅವ್ಯಕ್ತರಾದಂತಹ ಪರಮಾತ್ಮನಿಂದ ಒಂದು ವ್ಯಕ್ತಿ, ಒಂದು ಶರೀರವನ್ನು ಪಡೆದವರು ನಾವೆಲ್ಲರೂ ಕೂಡ ಅಂತ ಪರಮಾತ್ಮನ ಬಗ್ಗೆ ತಿಳಿಸ್ತಾರೆ. ಒಟ್ಟಿನಲ್ಲಿ ಈ ಶ್ಲೋಕದ ಅರ್ಥವನ್ನು ನೋಡಿಕೊಂಡಾಗ ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೆ ರಾತ್ರಿಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಅವ್ಯಕ್ತರೂಪಿಯಾದಂತಹ ಪರಮಾತ್ಮನಿಂದ ಎಲ್ಲ ಜೀವರು ಕೂಡ ವ್ಯಕ್ತರಾಗುತ್ತಾರೆ. ಅಂದರೆ ಒಂದು ರೂಪವನ್ನು ಪಡೆದು ಅವರು ಹುಟ್ಟುತ್ತಾರೆ. ಪರಮಾತ್ಮನ ರಾತ್ರಿ ಕಾಲವಾದಾಗ ತತ್ರೈವ ಅವ್ಯಕ್ತ ಸಂಜ್ಞಕೆ, ಅವ್ಯಕ್ತ ಎನ್ನುವಂತಹ ಹೆಸರು ಉಳ್ಳಂತಹ ಪರಮಾತ್ಮನಲ್ಲೇನೆ ರಾತ್ರಿ ಆಗಮೆ ಪ್ರಲೀಯಂತೆ, ರಾತ್ರಿಯು ಬಂದಾಗ ಆ ಪರಮಾತ್ಮನಲ್ಲಿ ಲಯವಾಗುತ್ತಾರೆ. ಅಂದರೆ ಈ ಶ್ಲೋಕದಿಂದ ತಿಳಿಸಿದಂತಹ ವಿಷಯವೇನು ಅಂತಂದರೆ, ಪರಮಾತ್ಮನೇ ಎಲ್ಲ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವವನು. ಪರಮಾತ್ಮ ಬಿಟ್ಟರೆ ಬೇರೊಬ್ಬರು ಮಾಡಲು ಸಾಧ್ಯವಿಲ್ಲ.
ಇದೇ ವಿಷಯವನ್ನು ಶಾಸ್ತ್ರದಲ್ಲಿ ಅನೇಕ ಬಾರಿ ತಿಳಿಸ್ತಾರೆ. ಆಸೀದುದಾರುಗುಣವಾರದಿ ರಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕಃ ಸಂಶಾಂತ ಸಂವಿಧ ಕಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರ್ಗತ ಸ್ವರತೋಪಿ ಚಾಗ್ರೇ. ಯಾರೂ ಇರಲಿಲ್ಲ, ನ ಬ್ರಹ್ಮ ನ ಚ ಶಂಕರ, ಬೇರೆ ಯಾವ ದೇವತೆಗಳು ಇರಲಿಲ್ಲ. ಮಹಾನಾರಾಯಣ ಉಪನಿಷತ್ತಿನ ವಾಕ್ಯವು ಇದೇ ವಿಷಯವನ್ನು ಹೇಳ್ತದೆ. ಅತ ಪುರುಷೋ ಹವೈ ನಾರಾಯಣೋ ಕಾಮಯತ ಪ್ರಜಾಸೃಜೇಯೇತಿ ನಾರಾಯಣಾತ್ ಪ್ರಾಣೋ ಜಾಯತೆ. ಯಾವ ಜೀವರೂ ಇಲ್ಲ, ಕೇವಲ ದುರ್ಗಾದೇವಿ ಲಕ್ಷ್ಮೀದೇವಿ ಮಾತ್ರ ಇದ್ದಾಳೆ. ತಾನು ಆ ದುರ್ಗಾದೇವಿಯ ಸ್ತೋತ್ರದಿಂದ ಎಚ್ಚಂತಹ ಪರಮಾತ್ಮ ಪ್ರಜಾಹ ಸುಜೇಯೇತಿ ಕಾಮಯತ ಅಕಾಮಯತ, ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಎನ್ನುವ ಆ ಲಕ್ಷ್ಮೀದೇವಿಯ ಪ್ರಾರ್ಥನೆಗೆ ಅನುಗುಣವಾಗಿ ತಾನು ಸೃಷ್ಟಿಯನ್ನು ಮಾಡಬೇಕೆಂಬ ಇಚ್ಛೆಯನ್ನು ಪಟ್ಟ. ಅವಾಗೆ ನಾರಾಯಣಾತ್ ಪ್ರಾಣೋ ಜಾಯಿತೆ, ನಾರಾಯಣಾತ್ ರುದ್ರೋ ಜಾಯಿತೆ, ನಾರಾಯಣಾತ್ ಇಂದ್ರೋ ಜಾಯಿತೆ, ನಾರಾಯಣಾತ್ ಪ್ರಜಾಪತಯ ಪ್ರಜಾಯಂತೆ ಹೇಳ್ತಾ ಕೊನೆಗೆ ಹೇಳ್ತಾರೆ, ಯದ್ಭೂತಂ ಯಚ್ಚ ಭವ್ಯಂ, ಯಾವುದು ಹುಟ್ಟಿದೆಯೋ ಯಾವುದು ಬರುವುದಿದೆಯೋ ಪ್ರತಿಯೊಂದು ಪದಾರ್ಥವೂ ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತದೆ. ಅಂದರೆ ಸೃಷ್ಟಿ ಅಂತ ಅನ್ನೋದು ಎರಡು ವಿಧ. ಇವಾಗೆ ನಾವು ಕಾಣುವಂತೆ ನಮ್ಮ ತಮ್ಮ ತಂದೆಯ ತಾಯಿಗಳಿಂದ ನಾವು ಶರೀರವನ್ನು ಪಡೆಯುವುದು ಇದು ಒಂದು ವಿಧವಾದಂತಹ ಸೃಷ್ಟಿಯಾಗಿದ್ದರೆ, ಮತ್ತೊಂದು ಸೃಷ್ಟಿ ಏನು ಅಂತಂದರೆ ಇದು ಆದಿ ಸೃಷ್ಟಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತೇವೆ, ಪ್ರತಿಯೊಬ್ಬ ಜೀವಿಯೂ ಕೂಡ ಪರಮಾತ್ಮನಿಂದಲೇ ಹುಟ್ಟುತ್ತಾನೆ. ಇದೇ ಆದಿಯ ಸೃಷ್ಟಿ. ಅದನ್ನೇ ಹೇಳಿದ್ರು ಯದ್ಭೂತಂ ಯಚ್ಚ ಭವ್ಯಂ, ಯಾವುದು ಹುಟ್ಟಿದೆಯೋ ಯಾವುದು ಇರುವುದಿದೆಯೋ ಪ್ರತಿಯೊಂದು ಕೂಡ ಪರಮಾತ್ಮನಿಂದಲೇ ಹುಟ್ಟಿದ್ದು. ಅದಕ್ಕಾಗಿ ಪರಮಾತ್ಮನೇ ಜಗತ್ತಿನ ಸೃಷ್ಟಿಯಾದಿಕರ್ತ, ಮತ್ತೊಬ್ಬರು ಯಾರೂ ಕೂಡ ಇಲ್ಲ. ಇದೇ ವಿಷಯವನ್ನು ಪರಮಾತ್ಮ ಮೇಲಿಂದ ಮೇಲೆ ತಿಳಿಸ್ತಾ ಇದ್ದಾನೆ. ಅಜ್ಞಾನಾದಿಗಳನ್ನು ಆಶ್ರಯಿಸದೇನೆ ಪರಮಾತ್ಮನೇ ಹೇಳುವಂತಹ ಪರಮಾತ್ಮ ಹೇಳ್ತಾನೆ, ಆ ಪರಬ್ರಹ್ಮನೇ ನಾನೇ ಈ ಸೃಷ್ಟಿಯಾದಿಗಳನ್ನು ಮಾಡಿದ್ದೇನೆ ಅಂತ ಪರಮಾತ್ಮ ಹೇಳಿದ್ದಾನೆ. ಆ ವಿಧವಾಗಿ ಪರಮಾತ್ಮನೇ ಸೃಷ್ಟಿಯಾದಿಕರ್ತ ಎನ್ನುವ ವಿಷಯವನ್ನು ಈ ಶ್ಲೋಕದ ಮೂಲಕವಾಗಿ ತಿಳಿಸಿದ್ದಾರೆ. ಇನ್ನು ಮುಂದಿನ ವಿಷಯವನ್ನು ಆಮೇಲೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೇತಿ ಕೌಂತೇಯ ಸದಾ ಮತ್ತದ್ಭಾವಭಾವಿತಃ. ತಸ್ಮಾತ್ ಸರ್ವೇಷು ಕಾಲೇಷು
ಮಾಮನುಸ್ಮರಯುಧ್ಯ ಚ ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತಮನೋಬುದ್ಧಿಃ ಮಯ್ಯರ್ಪಿತಮನೋಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಂ ಮಾಮೇ ವೈಶ್ಯಸ್ಯ ಸಂಶಯಃ ಅಭ್ಯಾಸಯೋಗಯುಕ್ತೇನ ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಚೇತಸಾ ನಾನ್ಯಗಾಮಿನಾ ಪರಮಂ ಪುರುಷಂ ದಿವ್ಯಂ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್ ಯಾತಿ ಪಾತಾನುಚಿಂತಯನ್ ಕವಿಂ ಪುರಾಣಂ ಅನುಶಾಸಿತಾರಂ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾನ್ ಸಮನುಸ್ಮರಿದ್ಯಃ ಅಣೋರಣೀಯಾನ್ ಸಮನಸ್ಮರೇದ್ಯಃ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಪ್ರಯಾಣಕಾಲೇ ಮನಸಾಚಲೇನ ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಭ್ರುವೋರ್मध्ये ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಯದಕ್ಷರಂ ವೇದವಿದೋ ವದಂತಿ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಸರ್ವದ್ವಾರಾಣಿ ಸಂಯಮ್ಯ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುಧ್ಯ ಚ ಮನೋಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಮೂರ್ಧ್ಯಾಧ್ಯಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿತ್ಯಜನ್ ದೇಹಂ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ ಸ ಯಾತಿ ಪರಮಾಂ ಗತಿಂ ಅನನ್ಯಚೇತಾಃ ಸತತಂ ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ್ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ ನಿತ್ಯಯುಕ್ತಸ್ಯ ಯೋಗಿನಃ ಮಾಮುಪೇತ್ಯ ಪುನರ್ಜನ್ಮ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಶ್ವತಂ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂಗತಾಃ ಸಂಸಿದ್ಧಿಂ ಪರಮಾಂಗತಾಃ ಆ ಬ್ರಹ್ಮಭುವನಾಲ್ಲೋಕಾಃ ಆ ಬ್ರಹ್ಮಭುವನಾಲೋಕಾಃ ಪುನರಾವರ್ತಿನೋರ್ಜುನ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ ಪುನರ್ಜನ್ಮ ನ ವಿದ್ಯತೆ ಸಹಸ್ರಯುಗ ಪರ್ಯಂತಂ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನಾಃ ದೇಹೋ ರಾತ್ರವಿದೋ ಜನಾಃ ಅವ್ಯಕ್ತಾದ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಃ ರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ
भूतग्रामस्य एवायं भूतग्रामस्य एवायं भूत्वा भूत्वा प्रलीयते भूत्वा भूत्वा प्रलीयते रात्र्यागमे वशः पार्थ रात्र्यागमे वशः पार्थ प्रभवत्यहरागमे प्रभवत्यहरागमे परस्तस्मात्तु भावोऽन्यः परस्तस्मात्तु भावोऽन्यः अव्यक्तो व्यक्तात् सनातनः अव्यक्तो व्यक्तात् सनातनः यस्य सर्वेषु भूतेषु यस्य सर्वेषु भूतेषु नश्यत्सु न विनश्यति नश्यत्सु न विनश्यति अव्यक्तोऽक्षर इत्युक्तः अव्यक्तोऽक्षर इत्युक्तः तमाहुः परमां गतिम् तमाहुः परमां गतिम् यं प्राप्य न निवर्तन्ते यं प्राप्य न निवर्तन्ते तद्धाम परमं मम तद्धाम परमं मम पुरुषः स परः पार्थ पुरुषस्य परः पार्थ भक्त्या लभ्यस्त्वनन्यया भक्त्या लभ्यस्त्वनन्यया यस्यान्तस्थानि भूतानि यस्यान्तस्थानि भूतानि येन सर्वमिदं ततम् येन सर्वमिदं ततम् यत्र काले त्वनावृत्तिम् यत्र काले त्वनावृत्तिम् आवृत्तिं चैव योगिनः आवृत्तिं चैव योगिनः प्रयाता यान्ति तं कालम् प्रयाता यान्ति तं कालम् वक्ष्यामि भरतर्षभ वक्ष्यामि भरतर्षभ अग्निर्ज्योतिरः शुक्लः अग्निर्ज्योतिरः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयाता गच्छन्ति ब्रह्म ब्रह्मविदो जनाः ब्रह्म ब्रह्मविदो जनाः धूमो रात्रिस्तथा कृष्णः धूमो रात्रिस्तथा कृष्णः षण्मासा दक्षिणायनम् षण्मासा दक्षिणायनम् तत्र चन्द्रमसं ज्योतिः तत्र चान्द्रमसं ज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतिह्येते शुक्लकृष्णे गतिहेते जगतः शाश्वते मते जगतः शाश्वते मते एकया यत्यनावृत्तिम् एकया यात्यनावृत्तिम् अन्यया वर्तते पुनः अन्यया वर्तते पुनः नैते श्रुती पार्थ जानन् नैते श्रुति पात जानन् योगी मुह्यति कश्चन योगी मुह्यति कश्चन तस्मात् सर्वेषु कालेषु तस्मात् सर्वेषु कालेषु योगयुक्तो भवर्जुन योगयुक्तो भवार्जुन वेदेषु यज्ञेषु तपस्सु चैव वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् दानेषु यत्पुण्यफलं प्रदिष्टम् अत्येति तत्सर्वमिदं विदित्वा अत्येति तत्सर्वमिदं विदित्वा योगी परं स्थानमुपैति चाद्यम् योगी परं स्थानमुपैति चाद्यम् इति श्रीमद्भगवद्गीतासूपनिषत्सु इति श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः अष्टमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः
तत्र श्रीविजयो भूतिः तत्र श्रीविजयो भूतिः ध्रुवा नीतिर्मतिर्मम ಧ್ರುವ ನೀತಿರ್ಮತಿರ್ಮಮ. ಪಾರಾಯಣ ಮತ್ತು ಪ್ರವಚನ ಕಾಲದಲ್ಲಿ ಜ್ಞಾತಾಜ್ಞಾತವಾಗಿ ಉಂಟಾದ ಸಕಲ ದೋಷಗಳನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡುವಂಥ ಆ ಶ್ರೀನಿವಾಸ ದೇವರಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ. ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Oh